ಬಂದಾಗ್ಯವರಿ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಂದ್ರೆ ಈಗ ಅದು ಬಂದ್ ಮಾಡಿ ಸರ್, ಅದು ಬಂದ್ ಮಾಡಿ ಸರ್. ಇದು ಸೂರ್ಯನ ಇದು ಸುತ್ತಲಕ್ಕ 365 ದಿನಗಳು. ಇದು ತಿರುಗಲ್ರಿ, ಇದು ಸುತ್ತಲಕ್ಕ 365 ದಿನ. ಇದು ಎಷ್ಟು ಅಟ್ಟೆ ಇರ್ತದೆ ಸೂರ್ಯ ತಿರುಗಲಿಕ್ಕೆ? ಇದು 365 ದಿವಸ. ಇದು ಭೂಮಿ ತಿರುಗುತ್ತದೆ. ಇದು ಸುತ್ತ ಇದು ತಿರುಗುತ್ತದೆ, ದಿನಾಲು ತಿರುಗುತ್ತದೆ. ಇಲ್ರಿ ಇದು ಸುತ್ತ ಬಂದಾಗ ಈ ಕಡೆ ಇದು ನೈಟ್ ಆ್ಯಂಡ್ ಡೇ, ಡೇ ಆ್ಯಂಡ್ ನೈಟ್ ಆಗೋದು. ಇದು ಸುತ್ತ ಹಾಕ್ಲಿಕ್ಕೆ 24 hours ಬೇಕು. ಸೂರ್ಯ ಸುತ್ತ ಇದು ಸೂರ್ಯ ಸುತ್ತ 24 hours. ಆಮೇಲೆ ಇದು 365 ಡೇಸ್, 1 year ಸುತ್ತ ಹಾಕೊಂಡ್ಬರ್ಲು 1 year ಬೇಕು. ಇದು ಮೊದಲ ತಾಸು ಸುತ್ತುತ್ತದೆ. ಇದು ಸೂರ್ಯ ಸುತ್ತ ಹಾಕಲು 1 year ಬೇಕು. ಸೂರ್ಯ ಸುತ್ತ ಹಾಕಕ್ಕೆ 1 year ಬೇಕು. 1 year ಬೇಕು. 365 ಡೇಸ್ ಬೇಕು. ಇದು ಮೊದಲು ರೌಂಡ್ ಹಾಕಕ್ಕೆ 1 ರೌಂಡ್ ಹಾಕಿದ್ವಿ. ಇಲ್ಲಿ ಬೇರೆ ಬೇರೆ ಕಾಲದಲ್ಲಿ ಏನಂತ ಅಕ್ಷಾಂಶ ಬದಲಿ ಇರ್ತದೆ. ನಮ್ಮ 24 ಗಂಟೆ ಕತ್ತಲು ಬೆಳಕಾಗ್ತದ. ಇದು ಬರೀ ಇದು ತಿರುಗ್ತದೆ. ಈ ಚಂದ್ರ ತಿರುಗ್ತದೆ. ಚಂದ್ರನ ಇದು ಸುತ್ತ ಹಾಕ್ತಾನೆ, ಚಂದ್ರನ ಸುತ್ತ ಹಾಕ್ತಾನೆ. ಇದು ಭೂಮಿ ತಿರುಗ್ತದೆ. ಈ ಕಡೆ ಬೆಳಕಾಯ್ತು, ಈ ಕಡೆ ಕತ್ತಲೆ ಬ್ಯಾಕ್ ಸೈಡ್. ಜಪಾನ್ದಾಗ ಯಾಕೆ ಬೆಳಕಾಗ್ತದೆ? ಸೂರ್ಯನ ಕಿರಣಗಳು ಮೊದಲೇ ಅಮೇರಿಕದವರಿಗೆ ನಮ್ಗೆ ಯಾಕೆ ವ್ಯತ್ಯಾಸ ಅವ್ರು ಹಿಂದೆ ಈ ಕಡೆ ಹೋಗಿಲ್ಲ. ಇದು ಸುತ್ತ ಹಾಕ್ಲಿಕ್ಕೆ 24 hours. ಇದು ಸುತ್ತ ಹಾಕಲಿಕ್ಕೆ 24 hours. ಇದು ಸುತ್ತ ಹಾಕಿ ಚಂದ್ರನೇ ಸುತ್ತ ಹಾಕ್ತಾನೆ. ಭೂಮಿ ಚಂದ್ರ ಸುತ್ತ ಹಾಕ್ತಾನೆ. ಭೂಮಿ ಚಂದ್ರ ಅದಕ್ಕೆ 24 ಗಂಟೆ. ಈ ಕಡೆ ಬಂದಾಗ ಅಮಾವಾಸ್ಯೆ ಆಯ್ತು, ಇದು ಕಾಣಿಸಲ್ಲ. ಈ ಭೂಮಿ ಮೇಲೆ ಜನರಿಗೆ, ಈ ಕಡೆ ಜನರಿಗೆ ಇದು ಕಾಣಿಸಲ್ಲ. ಇದು ಕಾಣಿಸಲ್ಲ. ಇದು ಸೂರ್ಯನ ಬೆಳಕು ಬಿದ್ದರೆ ಇವು ಕಾಣಿಸ್ತಾನೆ. ಹೌದೌದು, ಸೂರ್ಯನ ಬೆಳಕು ಇವ್ ಮ್ಯಾಗ ಬೀಳ್ಬೇಕು ಅಂದ್ರೆ ಕಾಣಿಸ್ತಾನೆ. ಇದು ಕಾಣಿರೋದು ಅದ ಕಡೆ ಅದು ಇದಾಯ್ತು. ಈಗ ಸ್ವಲ್ಪ ಬರ್ತಾನ, ಅರ್ಧ ಕಾಣ್ತಾನೆ, ಸ್ವಲ್ಪ ಬರ್ತಾನೆ, ಈ ಭಾಗದಲ್ಲಿ ಕಾಣ್ತಾನೆ, ಸ್ವಲ್ಪ ಬರ್ತಾನೆ. ಹೀಗೆಲ್ಲ ಬರ್ಕೊತ ಹೋಗ್ತಾನ. ಇಲ್ಲಿ ಬಂದಾಗ ಅರ್ಧ ಆಗ್ತದೆ. ಇಲ್ಲಿ ಫುಲ್ ಬಂದ್ರೆ ಏನಾಗ್ತದ? ಇಲ್ಲಿ ಪೂರ ಹುಣ್ಣಿಮೆ ಮತ್ತೆ ಈ ಕಡೆ ಕಮ್ಮ ಲಾಸ್ಟ್ ಬಂದಾಗ ಇಲ್ಲಿ ಅಮಾವಾಸ್ಯೆ. ಅಮಾವಾಸ್ಯೆ ಕರೆಕ್ಟಾಗಿ ಯಾವ ನಡವಳಿಕೆ ಬಂದಿ ಅಂತಂದ್ರೆ ಚಂದ್ರಗ್ರಹಣ ಉಂಟಾಗ್ತದೆ. ನಡವಳಿಕೆ ಕಾಣಿಸಲ್ಲ, ಚಂದ್ರಗ್ರಹಣ ಉಂಟಾಗ್ತದೆ. ಆಮೇಲೆ ಈ ಕೆಲವೊಂದು ಸಲ ಏನಾಗ್ತದೆ? ಇದು ಸುತ್ತ ಹಾಕೊಂಡ್ರೆ 365 ಡೇಸ್. ಭೂಮಿ ಸುತ್ತ ಹಾಕೊಂಡ್ರೆ ಸೂರ್ಯಗ್ರಹಣ 365 ಡೇಸ್ ಬೇಕು. ಇಲ್ಲಿ ಬಂದಾಗ ಚಳಿಗಾಲ, ಮಳೆಗಾಲ ಇದು ಸಮೀಪ ಇದು ಆಗ್ತಿರ್ತದೆ. ಅಕ್ಷಾಂಶ ರೇಖಾಂಶ ಮೈನರ್ ಮಿಸ್ಟೇಕ್ ಇರ್ತದೆ. ಮೈನರ್ ಇದ್ರಿಂದ ಏನಾಗ್ತದೆ? ಜಲ ಹಿಂದೆ ಮುಂದೆ ಅಕ್ಷಾಂಶ ಜಲ ಸರಿದ್ರೆ ಚಳಿಗಾಲ ಚೂರಾಗಿರ್ತದೆ. ಅಂದ್ರೆ ಜಲ ದೂರ ಹೋಗಿರ್ತದೆ. ದೂರ ಹೋದಾಗ ಬಿಸಿಲು ಬೀಳಲ್ಲ. ಅಕ್ಷಾಂಶ ರೇಖಾಂಶ ಏನು ಬದಲಿ ಆಗ್ತದೆ. ಅವಾಗ ಜನವರಿ 14ಕ್ಕೆ ಚೇಂಜ್ ಆಗ್ತದೆ. ಮುಂದೆ ಇದಕ್ಕೆ ಜೂನ್ ತನ ಅದು ತನ್ನ ಕಕ್ಷೆ ಬದಲಾಯಿಸ್ತದೆ ಭೂಮಿ. ಅವಾಗ ಬ್ಯಾಸಿಗೆ ಇರ್ತದೆ. ಮತ್ತೆ ಮುಂದೆ ಮಳೆಗಾಲ ಋತುಮಾನಕ್ಕೆ ಮತ್ತೆ ಸ್ವಲ್ಪ ಅದು ಎಲ್ಲ ಸೇರಿ ಬರ್ತದೆ. ಪೂರ್ಣ ಈ ಕಡೆ ಚಳಿಗಾಲ ಬಂದಾಗ ಏನಾಗಿರ್ತದೆ? ಸ್ವಲ್ಪ ಅಕ್ಷಾಂಶ ಸಮೀಪ ಇರ್ತದೆ. ಹೀಗೆಲ್ಲ ಇದ್ದು ನಿಜವಾಗಿ ಈ ಕ್ಲಾಸ್ ಮಾಡಲು ಸೀದಾ ಇಟ್ಟಿದೆ. ಇದು ಹಿಂಗಿರ್ಬೇಕು. ಆ ಡಿಗ್ರಿ ಹೋಗೋದಲ್ರಿ. ಇದ್ರ ಪ್ರಕಾರ ಭೂಮಿ ಗ್ರಹಣಗಳು, 2 ಗ್ರಹಣಗಳು, ಸೂರ್ಯಗ್ರಹಣದಲ್ಲಿ, ಚಂದ್ರಗ್ರಹಣದಲ್ಲಿ ಇದ್ರ ಮುಖಾಂತರ ಮಕ್ಕಳಿಗೆ ತಿಳಿಸ್ಕೊಡೋದು. ಇದು ಚಿಕ್ಕಣ್ಣ ಇದು ಕಾನ್ಸೆಪ್ಟ್. ಸೂರ್ಯನ ಕಾನ್ಸೆಪ್ಟ್ ಭೂಮಿ ಜನರಿಗೆ. ಈ ಸೂರ್ಯಗ್ರಹಣ
ಈ ತರಕಾರಿ ಎಲ್ಲ ಲೋಕಲ್ ತಗೋತೀರಿ ಸರ? ಇಲ್ಲ ನಾನು ಬರೋದು ಹಂಗೆ ಬರೋದು ತರ್ತೀರಲ್ಲ? ಇಲ್ಲ APMC ಸಿಗ್ತದೆ. ಹೌದು ನಮ್ಗೆ ಯಾಕೆ ಬೇಕಾಗಬಹುದು ಇವ್ರಿಗೆ ನಾವು ಒಟ್ಟು ಯಾವ ಕೊರತೆ ಮಾಡೋದು ಸಾಧ್ಯ ಇಲ್ಲ. ಹೌದು ಎಷ್ಟು ಬೇಕು ಅಷ್ಟು ಮತ್ತೆ ಹಾಕಿ ಒಟ್ಟು ಚಲೋ ಆಗ್ಬೇಕು ನಮ್ಗೆ ಅಷ್ಟೇ. ಸರಿಯಾಗಿ ಅದು ಚೆನ್ನಾಗಿ ಮಾಡ್ಯಾರ ಹೇಳ್ಬೇಕಾದ್ರೆ ಹಾಕೋದು ಏನು ಕ್ಲೀನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ಲೆಕ್ಕ ಅದಕ್ಕೆ ನಾವು ಹುಡುಗರಿಗೆ ಲೆಕ್ಕ ಕೆಲಸ ಹಾಂ. ಈಗ 5 days ಹಾಲು ಕೊಡ್ಬೇಕಾಗ್ತದೆ ರೀ ಹೌದು ವೀಕ್ಲಿ. ನಾವು 6 days ಕೊಡ್ತೀನಿ. ಒಂದು ದಿವ್ಸ ಹೆಚ್ಚು ಕುಡಿತಾವ, ಒಂದು ದಿವ್ಸ ಕಮ್ಮಿ ಕುಡಿತಾವ, ಒಂದು ದಿವಸ ಒಂದಿಷ್ಟು ಸಕ್ಕರೆಗೆ ಲೆಕ್ಕ ಹಾಕೋದಲ್ರಿ. ಅಷ್ಟೇ ಅದಕ್ಕೆ ನಾವು ವಿಚಾರ ಇಲ್ಲ. ಊಟ ತಿಂಡಿ ಯಾವುದು ಕಮ್ಮಿ ಇಲ್ಲ ಮಕ್ಕಳು. ಸ್ಪೂನ್ ಪೆಟ್ರೋಲ್ ಹನುಮತಿ ದುಕಾನ ಸ್ಟೀಲ್ ದುಕಾನ. ನಂಬರ್ ಒನ್ ಸ್ಟಾಪ್ ಬಫೆಟ್ ಅಂತ ಹೇಳಿ ಅದೊಂದು ಅವೆಲ್ಲ ಓಡಿಸ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಮೂರನೇ ಸಲ ಇಟ್ಟೆ ಕಲ್ತು ಸಾಕು ಇವು ಇಟ್ಟೆ ಓದೋದು ಇವು ಏನಿರ್ತಾವ್ರಿ ಇವು 10 ಸ್ಟಾಪ್ ಇವು ಸ್ಟ್ಯಾಂಡರ್ಡ್ ಇವು ಬಸ್ ಬಿಟ್ಟಿದೆ. ಇವೇನು ನೋಡೋದಿಲ್ಲ ಇಷ್ಟು ಹೋದ್ರೆ ಸಾಕ್ರಿ. ಅವು ಇಲ್ಲಿ ಹೋಗೋದ್ರ 1, 2, 3 ಓದಕ್ಕೊಂದು ಸಾಕು. ಒಬ್ಬರಿಗೆ ಇದು ಕೇಳಿ ಯಾರು ಓದಿಸಿದ್ರೆ ನೀವು ಓದ್ತಿರೋಲ್ಲ
ಪ್ರಾಥಮಿಕ ಶಾಲೆ ಚನ್ನವೀರ್ ನಗರ್ ನರೋಣ. ಇವತ್ತಿನ ದಿವಸ ಪಾಲಕ ಪೋಷಕರ ಮತ್ತು SDMC ಅವರ ಸಭೆ ಕರೆ. ಎಲ್ಲರೂ ಕಾಯ್ದು ಉಳಿದವರು ಸಭೆ ನಡೆಸ್ಕೊಂಡಿದ್ವಿ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಈ ಒಂದು ಸಭೆಗೆ ಆಗಮಿಸಿದಂಥ SDMC ಸದಸ್ಯರಿಗೂ ಪಾಲಕ ಪೋಷಕರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. रघुपति राघव राजा राम, रघुपति राघव राजा राम, ईश्वर अल्लाह तेरे नाम, ईश्वर अल्लाह तेरे नाम, रघुपति राघव राजा राम, पतित पावन सीताराम, सीताराम 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 जय सीताराम, सीताराम जय सीताराम, जय राम. ಪಂಚಾಯತ್ ಆಳಂ ಸಾಮಾಜಿಕ ಲೆಕ್ಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು ಇವರ ಆಶ್ರಯದಲ್ಲಿ ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಯೋಜನೆ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಮತ್ತು ಪೋಷಕರ ಸಭೆಯನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚನ್ನವೀರ್ ನಗರ್ ನರೋಣದಲ್ಲಿ ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದಾಯಕ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತನಿಖಾಧಿಕಾರಿಗಳಾಗಮಿಸಿದಂಥ ನಮ್ಮ ದನ್ನಿ ಸರ್ ಅವರಿಗೂ ನಮ್ಮ ಒಂದು ಶಾಲೆ ವತಿಯಿಂದ ನಾವು ಅವರನ್ನು ಗೌರವಿಸುತ್ತೇವೆ. ದನ್ನಿ ಸರ್ ಅವರಿಗೂ ಗೌರವಿಸಿದಂಥ ಪ್ರತಿನಿಧಿಯಾದಂಥ ನಮ್ಮ ರಾಜ್ಯವರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಒಂದು ಹಂತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪೋಷಕರಿಗೂ ಮಕ್ಕಳಿಗೂ ನಮ್ಮ ಸರ್ ಅವರ ಕೆಲವೊಂದು ತಿಳುವಳಿಕೆ ಮಾತುಗಳು ನಮ್ಗೆ ಗೊತ್ತಿರಲ್ಲ ಅಂತದ್ದು ಯಾರು ತಿಳಿಸ್ಕೊಡ್ತಾರ ಅವ್ರು ನಮ್ಮ ಗುರುಗಳು ತಿಳ್ಕೋಬೇಕು. ವಯಸ್ಸು ಮುಖ್ಯ ಅಲ್ಲ, ಕಲಿಕೆಗೆ ಮುಖ್ಯವಾದದ್ದು ಮನಸ್ಸು, ವಯಸ್ಸಲ್ಲ. ಸಣ್ಣ ಮಗು 1ನೇ ಕ್ಲಾಸಿನ ಮಗು ನನಗೆ ತಿಳಿಲಾರಂಥ ವಿಷಯ ಹೇಳ್ತಂದ್ರ ನನ್ನ ಗುರು ಅವನೇ. ನೀ ಏನು ಹೇಳ್ತಿ ಸುಮ್ಕೊಡತೇಳಿ ಗದರಿಸಬಾರ್ದು. ಯಾವಾಗ ಮನುಷ್ಯ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಬರ್ತದ, ಸ್ವೀಕಾರ ಮಾಡ್ತಾ ಮಾಡ್ತಾ ಮನುಷ್ಯ ಸರ್ವಜ್ಞ ಆಗ್ತಾನೆ. ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಮೊದಲು ಕಲಿಬೇಕು, ಕೆಟ್ಟದಿರ್ಲಿ ಒಳ್ಳೇದಿರ್ಲಿ. ಅದಕ್ಕೆ ಅವ್ರು ಏನು ಹೇಳ್ತಾರ ಅಂತಕ್ಕಂಥದ್ದು ತಾವೆಲ್ಲವೂ ಸ್ವೀಕಾರ ಮಾಡಿ ಮೊದಲ, ನಂತರ ಅವ್ರು ಏನು ಕೇಳ್ತಾರ ಅದಕ್ಕೆ ಉತ್ತರ ಹೇಳಕತ್ತಾರೆ. ಸರ್ ಅವರ 2 ಮಾತುಗಳು. ಬಿಸ್ಮಿಲ್ಲಾ ಟೀಚರ್. 4 ದಿನಗಳವರೆಗೆ ನಡೆದಂತಹ ಕಾರ್ಯಕ್ರಮದ ಅವಲೋಕನ, ನಿಮ್ಮ ಅಭಿಪ್ರಾಯ ತಿಳಿಸಿ. ಶಾಲೆ ಬಗ್ಗೆನೇ ಹೇಳಿ, ಪರವಾಗಿಲ್ಲ.
ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಮುದ್ದು ಮಕ್ಕಳು ಸಹ ತುಂಬ ಆತರದಲ್ಲಿ ಕಾತರವಾಗಿ ಆಶ್ಚರ್ಯಕರವಾಗಿ ಏನು ಹೇಳ್ತಾರಪ್ಪ ಇವತ್ತಿನ ಕಾರ್ಯಕ್ರಮದ ಏನು ಬುನಿಯಾದಿ ತಳನೇ ಗೊತ್ತಿಲ್ಲಲ್ಲ, ಏನು ಕಾರ್ಯಕ್ರಮ ಇದು ಅಂತ ಬಹಳ ಉತ್ಸಾಹದಿಂದ ಕೂತಿದ್ದೀರಿ ಎಲ್ಲರೂ. ಸೊ ಕಾರ್ಯಕ್ರಮದಲ್ಲಿ ಅಷ್ಟೊಂದು ಏನಿಲ್ಲ, ಇದು ನಮ್ಮ ರಾಜ್ಯ ಸರ್ಕಾರ ಮತ್ತು PM ಶ್ರೀ ಪ್ರಧಾನಮಂತ್ರಿ ಯೋಜನೆಯ ಆ ಸರ್ಕಾರ ಸಹ ತಮಗೆಲ್ಲರೂ ಗೊತ್ತಿದೆ. ಮಧ್ಯಾಹ್ನದ ಊಟದಲ್ಲಿ 2-3 ದಿನನೇ ನಾವು ತತ್ತೆ ಬಾಳೆಹಣ್ಣು ತಗೋತಿದ್ದೀವಿ. ಈಗ ವಾರದ 6 ದಿನದಲ್ಲಿ ನೀವು ತತ್ತೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂದರೆ ನಮ್ಮ ಮಧ್ಯಾಹ್ನದ ಉಪಹಾರದಲ್ಲಿ ಪ್ರಧಾನಮಂತ್ರಿ ಅಂದರೆ ಸೆಂಟ್ರಲ್ ಸರ್ಕಾರನೂ ಸಹ ಕೈ ಜೋಡಿಸಿದೆ. ನಮ್ಮ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಆನಂತರ ನಮ್ಮ ಅಜಿಂ ಪ್ರೇಮ್ಜಿಗೂ ಸಹ ನೀವೆಲ್ಲರೂ ದಷ್ಟಪುಷ್ಟ ಆಗಲಿ ಅಂತ ವಾರದಲ್ಲಿ ಸಹ ತತ್ತೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನಿಮಗೆ ಕರೆಕ್ಟಾಗಿ ಸಿಗ್ತಾ ಇದ್ದಾವ ಇಲ್ಲ, ಎಲ್ಲರೂ ನೀವು ತಿಂತಾ ಇದ್ದೀರಿಲ್ಲ ಅಂತ ಅವ್ರಿಗೆ ಬಹಳ ಟೆನ್ಷನ್. ಏನು ಎಲ್ಲಾನು ಬಿಟ್ಟು ಮಕ್ಕಳಿಗೆ ಬಾಯ ಹಾಕೋದು ಬಿಟ್ಟು ಎಲ್ಲ ಟೀಚರ್ಗಳೇ ತಿಂದು ಹೋಗ್ತಾ ಇದ್ದಾರೆ ಏನೋ ಅಂತ ಅವ್ರಿಗೆ ಟೆನ್ಷನ್. ಅದೇನು ಆಗ್ತಾ ಇಲ್ಲ. ಸೊ ನಿಮ್ಮ ಹಕ್ಕು, ನಿಮ್ಮ ಆಹಾರ ನಿಮ್ಮನ್ನು ನಾವು ತಲುಪಿಸ್ತಾ ಇದ್ದೀವಿ. ಸೊ ಅದು ಹೇಳಕ್ಕೆ ಇದು ಕಾರ್ಯಕ್ರಮದ ಬಗ್ಗೆ ಮತ್ತೆ ನಮ್ಮ ಧನ್ಯ ಸರ್ ಹೇಳ್ತಾರೆ ವ್ಯವಹಾರವಾಗಿ. ಸೊ ನನಗನ್ಸಿದ ಮಟ್ಟಿಗೆ ನಮ್ಮ ಶಾಲೆ 2006 ಅಕ್ಟೋಬರ್ ಜುಲೈ 10ಕ್ಕೆ ನಮ್ಮ ಶಾಲೆ ಪ್ರಾರಂಭವಾಗಿದೆ. ಈಗ ಬಹುಶಃ 19 ವರ್ಷ ಇದಕ್ಕೆ ವಯಸ್ಸಾಗಿದೆ ಅಂತಲೇ ಹೇಳ್ಬೋದು. 19-20 ವರ್ಷ ವಯಸ್ಸಾಗಿದೆ. ಸೊ ನಾನು ಬಂದಿದ್ದು ಇಲ್ಲಿ 6-7 ವರ್ಷ ಆಗಿದೆ. ನನಗೆ ಜಾಸ್ತಿ ಅಷ್ಟೊಂದು ಗೊತ್ತಿಲ್ಲ. ತಿಳಿದವರು ಹೇಳ್ತಾರೆ ಭಾಳ ಹಾಗಿತ್ತು ಹೀಗಿತ್ತು. ಸರಿ, ಇದು ಒಂದು ಶಾಲೆ ಅಂದಮೇಲೆ ಎಲ್ಲದಕ್ಕೊಂದು ಜಾಸ್ತಿ ಇದ್ದೇ ಇರುತ್ತೆ, ಹೌದಾ? ಮೆರಿಟ್ ಆ್ಯಂಡ್ ಡಿಮೆರಿಟ್ ಅವು ಇರ್ಲಕ್ಕೆ ನಮ್ಮ ಶಾಲೆ ಬೆಳೆದಿದ್ದು ಹೇಗೆಪ್ಪ, ಯಾರೋ ಒಬ್ಬರು ಪುಣ್ಯವಂತರು ಮಕ್ಕಳೆಲ್ಲ ಇಲ್ಲೇ ಇರಲಿ ಅಂದರೆ ನಮ್ಮ ಹಳೆ ನರಣ ಅಲ್ವಾ ಇದು, ಓಲ್ಡ್ ನರಣ. ಹೊಸ ನರಣ ಆ ಕಡೆ ಇದೆ. ಸ್ವಲ್ಪ ಮುಂದಕ್ಕೆ ಹೋಗೋಕ್ಕೆ ಭಾಳ ಸಣ್ಣ ಮಕ್ಕಳಿಗೆ ಇದು ತೊಂದರೆ ಆಗ್ತಾ ಇದೆ ಅಂತ ಎಲ್ಲವೂ ಜೀನಿಯಸ್ ಮೇಧಾವಿಗಳು, ಶಿಕ್ಷಣ ಪ್ರೇಮಿಗಳು ಕೂಡಿ ಒಗ್ಗಟ್ಟಾಗಿ ಗುಂಪು ಮಾಡಿ ಇಲ್ಲೇ ಒಂದು ಶಾಲೆ ತೆಗೋಣ ಅಂತ ಏನು ಶಾಲೆ ತೆಗೆದಿದ್ದಾರೆ. ನೀವೆಲ್ಲ ಮುದ್ದು ಮಕ್ಕಳು ಸಣ್ಣವರಿದ್ದೀರಿ. 2006ರಲ್ಲಿ ಒಂದು ಹೊಸ ಸ್ಕೂಲೇ ಆಯಿತು. ಇದು ಒಂದು SSC ಯೋಜನೆಯಲ್ಲಿ 3 ರೂಮ್ ಇದ್ದವು. ಮತ್ತೆ ಬಾಲ ಕಾರ್ಯಕ್ರಮ ಬಾಲದ ಹಾಗೆ ಬೆಳೀತಾನೆ ಹೋಯ್ತು ನಮ್ಮ ಶಾಲೆ. ಅದು ಏನಾಯ್ತು, ರೇಖೆಯಲ್ಲಿ ಇದ್ದಿದ್ದನ್ನು ಎಲ್ಲ ಆಕಾರವಾಗಿದೆ. ಪರವಾಗಿಲ್ಲ, ಎಲ್ಲಾನು ಒಂದು ಸೌಲಭ್ಯಗಳು ಸರ್ಕಾರ ನಿಮ್ಮನ್ನು ಕೊಟ್ಟಿದೆ. ನೀವು ಅದನ್ನು ಸ್ವೀಕರಿಸಿದ್ದೀರಾ. ಮತ್ತು ಸ್ಮಾರ್ಟ್ ಟಿವಿ ಇದ್ದಿದ್ದಿಲ್ಲ, ಊಟಕ್ಕೆ ಒಳ್ಳೆಯ ಇದು ತರಗತಿಗಳು ಇದ್ದಿದ್ದಿಲ್ಲ. ಮತ್ತು ನಮ್ಮ MLA ಸಾಹೇಬ್ರು ಸಹ ಬಜೆಟ್ ತಂದು ಅವರು ಸಹ 3 ರೂಮ್ಗಳನ್ನು ಮಾಡಿದ್ದಾರೆ. ನಿಮ್ಮನ್ನು ಮುದ್ದು ಮಕ್ಕಳನ್ನು ನೋಡಿ ಎಲ್ಲ ವ್ಯವಸ್ಥೆ ಇದೆ ರೀ. ಪರವಾಗಿಲ್ಲ, ನಮ್ಮ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ ಅಂತಿಲ್ಲ ನೋಡ್ರಿ. ಯಾರಿಗೂ ನಾವು ಹೇಟ್ ಮಾಡೋದು ಬೇಡ, ಅವರನ್ನ ನಾವು ಇದು ಮಾಡೋದು ಬೇಡ. ಸಾಕು, ನಮ್ಮ ಹತ್ರ ಏನಿದೀವಲ್ಲ ಇದೇ ಅಲ್ವಾ ಸೌಲಭ್ಯಗಳನ್ನು, ಅದನ್ನೇ ನಾವು ಆರಾಮಾಗಿ ಸ್ವೀಕರಿಸಿ ನಮ್ಮ ಶಾಲೆ ನಮಗೆ ಚೆನ್ನಾಗಿ, ನಮ್ಮೂರು ನಮಗೆ ಸರಿಯಾಗಿ, ಹೌದು, ನಮ್ಮೂರು ನಮಗೆ ಸರಿಯಲ್ಲ. ಆ ಶಾಲೆಯಲ್ಲಿ ಇದೆ, ಹಾಗಿದೆ, ಇದು ಹೀಗಿದೆ ಬೇಡ, ಅವೆಲ್ಲ ಮಾತುಗಳು ಮುಂದಕ್ಕೆ ಇರಲ್ಲ. ಅವ್ರಿಗೆ ನಮಗೆ ಸರಿ. ಇನ್ನೇನು ಬೇಕಪ್ಪ ನಮ್ಮ ಶಾಲೆಗೆ? ಎಲ್ಲವನ್ನೂ ಆಗಿದೆ, ತಳದಿಂದ ಬುನಾದಿವರೆಗೆ ಎಲ್ಲವನ್ನೂ ಆಗಿದೆ. ಏನು ಬೇಕು ಇನ್ನೂ ತರಗತಿಗಳನ್ನು ಹೆಚ್ಚಿಗೆ ಮಾಡಿ ಎಲ್ಲ ಆಕಾರ ಇದ್ದದನ್ನು ಚೌಕಾಕಾರದಲ್ಲಿ ತುಂಬಾರಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಓಕೆ, ನಿಮ್ಮ ಬೇಡಿಕೆ ಸ್ವೀಕರಿಸಬೇಕಾಗುತ್ತೆ. 6-7 ಒಂದು ಆಯ್ತು ಅಂದ್ರೆ ಇವತ್ತೆಲ್ಲ ನಾಳೆ ಇಷ್ಟೊಂದು ಆಗಿದೆ ಅಂತ ಅಂದ್ರೆ ಅದನ್ನು ಕಾರ್ಯಕ್ರಮ ಬಂದೇ ಬರುತ್ತೆ. ಇದು ಮತ್ತೆ ಮಿಶ್ರ ಪ್ರಕಾರ ಕೋ ಎಜುಕೇಶನ್ ಹೋಗೋರು ಆ ಕಡೆ ಹೋಗುತ್ತಾರೆ, ಅದಕ್ಕೆ ಮಾತು ಬೇರೆ. ಅದೊಂದಿಷ್ಟು ಕಾರ್ಯಕ್ರಮ ಅದೊಂದಿಷ್ಟು ಮಾಡಿಬಿಟ್ರೆ ಅಂತಂದ್ರೆ ಒಳ್ಳೇದಾಗುತ್ತೆ, ನಿಮಗೂ ಅನುಕೂಲ. ಬರುವಂತಹ ಮುಂದೆ ಹೊಸ ಶಿಕ್ಷಕರು ಬರ್ತಾರೆ ಹೆಚ್ಚಿಗೆ. ಮತ್ತೆ ನೋಡಿ, ತರಗತಿಗಳು ಹೆಚ್ಚಿಗಾಗಿವತ್ತಂದ್ರೆ ಆಗ್ತಕ್ಕಂತೆ GPT, TGT ಹ್ಯಾಂಡ್ಗಳನ್ನು ಬಂದ್ಬಿಡ್ತಾರೆ. ನಮ್ಮ ಶಾಲೆಯಲ್ಲಿ ಹ್ಯಾಂಡ್ಸ್ ಕಡಿಮೆ ಇದ್ದಾವೆ. ನಾವು 3 ಜನ, 2-3 ಜನ ಇದ್ದೀವಿ. ಇನ್ನೂ ಸ್ವಲ್ಪ ನಮಗೆ ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರು ಇನ್ನೂ ಬೇಕು. ಬಹುಶಃ ಮುಂದಿನ ವರ್ಷ ಬಂದರೆ ಒಳ್ಳೇದಾಗುತ್ತೆ. ಈ ವರ್ಷ ಬರ್ತಾರಂತ ಆಸೆ ಇಟ್ಟಿದ್ದೇವೆ. ಇನ್ನೊಂದು ಪೋಸ್ಟ್ ಬಂದಿದೆ, ಇಂಗ್ಲೀಷ್ ಬರಬೇಕಾಗುತ್ತೆ. ಮಂದಿ ಕೂಡಿ ನಮ್ಮ ಯಾಕಂದ್ರೆ ಈ ಲೇಡೀಸ್ ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಅವ್ರು ಗರ್ಲ್ಸ್ ಸ್ಕೂಲ್ ಇಲ್ಲೇ ಆಯ್ತಂದ್ರೆ ನಮಗೂ ಹೆಲ್ಪ್ ಆಗ್ತದೆ, ಸ್ವಲ್ಪ ಅವ್ರಿಗೂ ಹೆಲ್ಪ್ ಆಗ್ತದೆ. ಅದನ್ನ ಮಾಡ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಆಗ್ತದೆ. ಮುಂದೆ ಜೂನ್ ಆಯ್ತಂದ್ರೆ ನಮ್ಗೆ ಗುಣ ಆಗ್ತದೆ. ಅನುಕೂಲ ಆಗ್ತದೆ, ನಮಗೂ ಸ್ವಲ್ಪ ಇದು ಇರ್ತದೆ, ಮಕ್ಕಳು ಹುಷಾರ್ ಆಗಿರ್ತಾವ ಅಂತೇಳಿ ಒಂದು ಸಭೆ ಹೇಳ್ಬೇಕು. ಒಂದು SDMC ಸಭೆ ಮಾಡ್ತಿರಲ್ಲ,
ಸರ್ವೆ ಮಾಡೋ ಟೈಮಿಗೆ ಈಗ ನೆಕ್ಸ್ಟ್ ಟೈಮಿಗೆ ಒಂದು ಡಿ ಆಫೀಸ್ಗೆ ಡಿ ಡಿ ಪಿ ಆಫೀಸ್ಗೆ ಒಂದು ಪೋಸ್ಟಿಂಗ್ ಮಾಡಿ ಲೆಟರ್ ಮಾಡಿ ಕಳ್ಸೋದು. ನಮ್ಮ ಮಕ್ಕಳು ದಾಖಲಾತಿನ ಹೆಚ್ಚಿಗೆ ಅವ, ಅದಕ್ಕೆ ಇಲ್ಲಿ ವಾತಾವರಣ ತಕ್ಕಂತೆ ಇಲ್ಲೇ ಶಾಲೆ ಕೋಣೆಗಳನ್ನ ಅವ ಎಲ್ಲ ಫೆಸಿಲಿಟಿ ಅದ, ಅದಕ್ಕೆ ಒಂದು ಪೋಸ್ಟಿಂಗ್ ಮಾಡಿ ಕಳ್ಸಿದ್ರೆ ಶಿಕ್ಷಕರಿಗೆ ರಾಜ್ಯ ತುಂಬಾನೇ ಕೊಡ್ತೀವಿ, ಅದ್ರ ಸಲಕ್ಕೆ ಅತಿಥಿ ಶಿಕ್ಷಕರು ತಗೊಂಡಿದ್ದಾರೆ. ಈಗ ನಿಮ್ಮ ಬೆಲೆ ದಾಖಲಾತಿ 120 ಬರ್ತಾವ, ಬೇರೆ ಸ್ಕೂಲ್ನಾಗ 14, 18, 32, 31 ಇಷ್ಟೇ ಇದ್ದಾರೆ. ಒಂದು ಶಿಕ್ಷಕರಿಗೆ 60 ಹುಡುಗರು ಇರಬೇಕು, ಅಲ್ಲಿ 2 ಶಿಕ್ಷಕರು ಇದ್ದಾರೆ. ಈಗ ಇದು ಭಾಳಷ್ಟು ತೊಂದರೆಗಳವ. ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚಲಕ್ಕತ್ತಪ್ಪ ಅಂತಂದ್ರೆ ನಿಮ್ಮ ಶಾಲೆ ಚೆನ್ನಾಗಿ ನಡೆದ, ಬೇರೆ ಕಡೆ ಸರಿಯಾಗಿಲ್ಲ ಅಲ್ಲ, ಮಕ್ಕಳು ಆಸಕ್ತಿ ಕಡಿಮೆ ಆಗಿಬಿಟ್ಟದು. ಅದೇ ಒಳ್ಳೆ ಪ್ರೈವೇಟ್ ಸ್ಕೂಲ್ನಾಗ 75% ಪ್ರೈವೇಟಿಗೆ ಹೋಗ್ತಾರೆ, 25% ಮಾತ್ರ ಗೌರ್ಮೆಂಟ್ನಾಗ ಇರ್ತಾರೆ. ಅಲ್ಲಿ ಏನು ಫೆಸಿಲಿಟಿ ಇರ್ಲಾರ್ದಕ್ಕೆ ಸರಿಯಾಗಿಲ್ಲ ಬಿಟ್ಟು ಓದಿ ಆ ಶಾಲೆ ಮುಗಿಸ್ತಕ್ಕಂಥ ಬಂದವು, ಮುಗ್ಸಕ್ಕೆ ಭಾಳಷ್ಟು ವ್ಯವಸ್ಥೆ. ಅದಕ್ಕೆ ನಮ್ಮ ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂದ್ರೆ ಬೇರೆ ಶಾಲೆಗಳು ನಡೆಯಲ್ಲ. ನಮ್ಮ ಸರ್ಕಾರಿ ಶಾಲೆ ಚೇಂಜ್ ಹಾಕೋತ ನಮ್ಮ ಪೋಸ್ಟ್ ಕ್ರಿಯೇಟ್ ಹಾಕೋತಾವ, ಹೆಚ್ಚಿನ ನಾವು ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೂ ಹುದ್ದೆ ಸಿಗಲ್ಲ, ಚಾನ್ಸ್ ಸಿಗ್ತದೆ ಸರ್ಕಾರಿ ಹುದ್ದೆ. ಕೆಲಸ ಮಾಡ್ಕೊಡಿ ಸರ್. ತುಂಬಾ ಧನ್ಯವಾದಗಳು ಅಕ್ಷರ ಅವರ ಮನೆಯವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದಂತೆ. ಈಗ ಮತ್ತೆ ಯಾರೇ ಪೋಷಕರು ನಮ್ಮ ಸೋರಿಗೆ ಸಲ ನಾವು ಪಿಕ್ನಿಕ್ ಹೋಗಿ ಅಂತ ಸಲ ಕೇಳಿದೆವು. ಆದರೆ ಒಂದೇ ಸಲ ನಾವು ಸಲ ಪ್ರೇಯರಿಗೆ ನಿಂತಾಗ ಕೇಳಿದೆವು. ಆದರೆ ನಮ್ಮ ವಸ್ತು ಮಂದಿ 5ನೇ ತರಗತಿ 4ನೇ ತರಗತಿ ಮಕ್ಕಳಿಗೆ ಒಯ್ದಿದ್ದಾರೆ. ಶ್ರೀ ಕೇಮಲಿಂಗೇಶ್ವರ ಗುಡಿಗೆ ಒಯ್ದಿದ್ದಾರೆ. ಅದರ ಬಗ್ಗೆ ವರದಿ ಸ್ವತ್ವ ಬರೆಸಿದ್ದಾರೆ. ನಮಗೆ ಎಲ್ಲರಿಗೂ ಪೊಲೀಸ್ ಸ್ಟೇಷನ್ಗೆ ಒಯ್ದಿದ್ದಾರೆ. ಅಲ್ಲಿ ನಮಗೆಲ್ಲ ಈಗ ಬಹಳಷ್ಟು ಕಳ್ಳರಿದ್ದಾರೆ ಅಂತ ನಮಗೆ PIC DP ಅವರು ನಮಗೆ ಹೇಳಿದ್ದಾರೆ. ಗನ್ಗಳನ್ನು ಎಲ್ಲ ನಮಗೆ ತೋರಿಸಿದ್ದಾರೆ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಬ್ರೆಂಚ್ 1, 2, 3, 4 ಹೇಳ್ತಾರೆ. ಅವ್ರಿಗೆ ಒಂದ್ ಕಡೆ ಬ್ರೆಂಚ್ ಬೇಕಾಗ್ಯಾವ, ಎಲ್ಲ ತರಗತಿ ಬ್ರೆಂಚ್ ಬೇಕಾಗ್ಯಾವ, ಅಷ್ಟೇ ಮಾಡ್ಕೊಡ್ರಿ ನಮ್ಗೆ ಸಾಕು. ನಮ್ಮ ಶಾಲೆಯ ಮೇಲೆ ಇಳಿಸಿದ್ದಾರೆ. ಅವರು ಲಕ್ಷ್ಮೀಪುತ್ರ ಚಡನೆ ಅವರಿಗೂ ಧನ್ಯವಾದಗಳು ಹೇಳುತ್ತೇವೆ. ನಮ್ಮ ಮುಖ್ಯ ಗುರುಗಳು ಅವರಿಗೆ ಹೇಳಿದ್ದಾರೆ. ಅದರ ಸಲುವಾಗಿ ನಮ್ಮ ಸಲುವಾಗಿ ಲಕ್ಷ್ಮೀಪುತ್ರ ಚಡನೆ ಅವರು ನಮಗೆಲ್ಲ 24 ಫೋಟೋಗಳನ್ನು ಇಳಿಸಿದ್ದಾರೆ. ಬಳತಕ್ಕೆ ಸ್ಟಾರ್ಟ್ ಆಗಿ ಕೆಲವೊಂದು ಬೇಸರ ಆಗಿರ್ತದೆ. ಸ್ಕೂಲ್ 4:15ಗೆ ಬಿಡ್ತದೆ. ಇವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಹುತಾತ್ಮ ದಿನಾಚರಣೆ. ನಮ್ಮ ದೇಶಕ್ಕೆ ವೀರ ಸೈನಿಕರು ಹಾಗೂ ಗಣ್ಯ ವ್ಯಕ್ತಿಗಳು ಮರಣ ಹೊಂದಿರ್ತಕ್ಕಂಥದ್ದು. ಅಂತ ವೀರ ಸೈನಿಕರು ಮತ್ತು ಗಾಂಧೀಜಿಯವರಿಗೆ ನನ್ನ ವತಿಯಿಂದ ಎಲ್ಲರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಇವತ್ತಿನ ದಿವಸ ತಮ್ಮ ಶಾಲೆಯಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಪಾಲಕರ ಸಭೆ ಕರೆದಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ಪೋಷಣ ಶಕ್ತಿ ಇಡೀ ರಾಜ್ಯದಲ್ಲಿ ಸರ್ಕಾರ ಹಾಕಿರ್ತಕ್ಕಂಥದ್ದು 800 ಶಾಲೆಗಳು. ಆ 800 ಶಾಲೆಗಳಲ್ಲಿ ನಮ್ಮ ಆಳಾ ತಾಲೂಕಿನಲ್ಲಿ 4 ಶಾಲೆಗಳು ಇದ್ದಿರ್ತಕ್ಕಂಥವು. ಆ 4 ಶಾಲೆಗಳಲ್ಲಿ ತಮ್ಮ ಶಾಲೆ ಒಂದೈತೆ. ಈ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಇವತ್ತು 4ನೇ ಶಾಲೆಗೆ ಯಾಕೆ ಹಾಕಿದಾರಪ್ಪ ಅಂತಂದ್ರ ಈ ಬಿಸಿ ಊಟದಲ್ಲಿ ಏನಾದರೂ ನ್ಯೂನ್ಯತೆಗಳದೇನೋ, ಸಮರ್ಥವಾಗಿ ನಡೀತಾ ಇದ್ದನೋ, ಮಕ್ಕಳಿಗೆ ಅದರಿಂದ ಏನು ತೊಂದರೆ ಇದನ್ನು, ಪೌಷ್ಟಿಕವಾಗಿ ದೈಹಿಕವಾಗಿ ಮಕ್ಕಳು ಅವ್ರ ದೈಹಿಕವಾಗಿ ಬೆಳೀತಾ ಇದ್ದಾರಿಲ್ಲ, ಅದ್ರ ಖಿನ್ನತೆಗೆ ಒಳಗಾಗ್ತಾ ಇರಲಿಲ್ಲ. ಈ ಒಂದಕ್ಕೋಸ್ಕರ ಏನಂದ್ರೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಚೆನ್ನಾಗಿ ಬಳಕೆ ಆಗಿರ್ತಕ್ಕಂಥ ಉದ್ದೇಶಕ್ಕೋಸ್ಕರ ಈ ಒಂದು ಸಾಮಾಜಿಕ ಪರಿಶೋಧನೆ ಹಾಕಿರ್ತಕ್ಕಂಥ ಉದ್ದೇಶ. ನಾನು ಮೊದಲನೇದಾಗಿ ಶಾಲೆ ಒಳಗಡೆ ಬಂದಾಗ ಶಾಲೆ ಎಲ್ಲ ದೊಡ್ಡದಿತ್ತು. ಕಿರಿಯ ಪ್ರಾಥಮಿಕ ಶಾಲೆ ಐತಿ, ಕೋಣೆಗಳು ಸಾಕಷ್ಟವ. ಸೈಡಿಗೆಲ್ಲ ನೋಡಿದ ಹುಲ್ಲುಗಾಯ್ತು, ಅದೈತು, ಬೇರೆ ಬೇರೆದೆಲ್ಲ ವಿಚಾರ ಮಾಡಿ ನೋಡಿದೆ. ಸರ್ಗಳು ವಿಚಾರಿಸಿ ಮಾಡಿದೆ. ಬಟ್ ಈ ಚವಾಳಿ ಹೊಲ ಇದ್ದಿದ್ದ ಕಾರಣಕ್ಕೆ ಸ್ವಲ್ಪ ನೀರ ಮೇಲ್ಗಡೆ ಬರ್ತದ, ತ್ರಾಸ ಐತಿ. ಬಟ್ ಇದು ರೋಡ್ ಸೈಡ್ ಹಾಕ್ಬೇಕಾಗಿತ್ತು. ಈ ಕಡೆ ಬಹಳಷ್ಟೆಲ್ಲ ವಿಚಾರ ಮಾಡ್ತೀವಿ. ಅದ್ರ ಬಗ್ಗೆ ನ್ಯೂನ್ಯತೆಗಳು ಹೇಳಿದ್ರು. ಯಾರು ಜಾಗ ಕೊಡೋದು ಎದ್ದಕ್ಕ ನಮ್ಮ ಬಿಸಿ ಹುಡುಗರು ಹೇಳ್ಬೇಕಾರೆ ಅವರೇ ಅವರು ಜಾಗ ಕೊಟ್ಟಿರ್ತಾರೆ. ಇದು ಉದ್ದೇಶಕ್ಕಾಗಿ ಶಾಲೆ ನಿರ್ಮಾಣ ಆಗಿರ್ತಾರೆ ಅಂತ ಹೇಳ್ತಾರೆ.
ಬಟ್ ಒಳ್ಳೇದೇ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಬಹಳಷ್ಟು ಜನ ಶಾಲೆಗೆ ನಾನು ಏನಾದ್ರೂ ದೇಣಿಗೆ ಕೊಡಬೇಕು, ಶಾಲೆಯ ಮಕ್ಕಳು ಏನಾದ್ರೂ ಚೆನ್ನಾಗಿ ಕಲಿತಾರದ ಅದ್ರ ಬಗ್ಗೆ ಯಾರು ನೋಡ್ತಕ್ಕಂಥ ವ್ಯವಸ್ಥೆ ಬಹಳ ಕಡಿಮೆ ಐತಿ. ಶಾಲೆಯಲ್ಲಿ ಏನು ಕೊಡ್ತಾರ, ಸರ್ಕಾರದಿಂದ ಏನು ಕೊಡ್ತಾರ ಅದು ನೋಡ್ತಕ್ಕಂಥದ್ದು ಹೆಚ್ಚು ಆಸಕ್ತಿ ನಮ್ಮ ಹತ್ರ ಐತಿ. ನಾವು ಇವತ್ತಿನ ತಾಯಿ ತಂದೆ ಆಗಿರ್ಬೋದು ಮತ್ತು ಪಾಲಕರಾಗಿರ್ಬೋದು, ನಮ್ಮ ಪೋಷಕರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ನಾವು ಇವತ್ತು ನಾವು ದೊಡ್ಡವರಾಗಿರ್ತಕ್ಕಂಥವ್ರು ಎಲ್ಲರೂ ನಾವು ಪಾಲನೆ ಪೋಷಣೆ ಮಾಡ್ತಕ್ಕಂಥವ್ರು, ಸಂಸಾರ ಜವಾಬ್ದಾರಿ ಹೊರ್ತಕ್ಕಂಥವ್ರು ಅಷ್ಟೇ. ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕು ಈ ಸಮಾಜಕ್ಕಂದ್ರ ನಮ್ಮ ಮಕ್ಕಳ ಸಮಾಜಕ್ಕೆ ಬದಲಾವಣೆ ಮಾಡ್ತಾವ. ಯಾಕಂದ್ರ ನಮ್ಮ ಆಸ್ತಿ ಇರೋದೇ ನಮ್ಮ ಮಕ್ಕಳು ಇದ್ದಾವ. ನಾವು ಮಾಡ್ತಕ್ಕಂಥದ್ದು ಏನೇ ಕೆಲಸ ಇದ್ರೆ ಕೆಲಸ ಮಾಡ್ತೇವೆ, ನಾವು ಮಕ್ಕಳಿಗೋಸ್ಕರ ಮಾತ್ರ ಮಾಡ್ತಿರ್ತೀವಿ. ನಾವು ಬೇರೆ ಸಮುದಾಯಕ್ಕಾಗಿ ಒಂದು 10 ಚೀಲ ತೊಗರಿ ಬೆಳೆದಿತ್ತು, 1 ಚೀಲ ತೊಗರಿ ಯಾರಿಗಾರ ಕೊಡೋದು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲಪ್ಪ, ಮುಂದೆ ನಮ್ಮ ಮಕ್ಕಳ ಜೀವನಕ್ಕಾಗಿ ಮುಂದಿನ ಒಂದು ದಿನಗಳು ಚೆನ್ನಾಗಿ ಅವರು ಬಾಳಿ ಬದುಕಲಿ, ಒಳ್ಳೆ ಒಂದು ಅಭ್ಯರ್ಥಿಗಳ ಉದ್ದೇಶಕ್ಕೋಸ್ಕರ ನಾವು ಹಗಲು ರಾತ್ರಿ ತಾಯಿ ತಂದೆಗಳು ದುಡಿತಕ್ಕಂಥ ವ್ಯವಸ್ಥೆ ಐತಿ. ಆ ದುಡಿಯೋದಕ್ಕೋಸ್ಕರ ನಾವು ಎಷ್ಟು ಶ್ರಮ ಪಡ್ತಾ ಇರ್ತೀವಿ, ಆ ಮಕ್ಕಳ ಬಗ್ಗೆ ತಾಯಿ ತಂದೆಗಳು ಸ್ವಲ್ಪ ನಿಗಾ ವಹಿಸಬೇಕು. ನಿಗಾ ವಹಿಸ್ತಾ ಇಲ್ಲ. ಬಹಳಷ್ಟು ಶಾಲೆಗಳನ್ನ ನೋಡಿದ್ದೀನಿ. ಮಕ್ಕಳು ಮುಂಜಾನೆ ಬೆಳಗ್ಗೆ ಹೇಳ್ತಾವ, ಪಾಠ್ಯ ಪುಸ್ತಕ ತೋತಾವ, ಶಾಲೆಯಲ್ಲಿ ಬಂದು ಬಿಡ್ತಾವ. ಶಾಲೆ ಒಳಗಡೆ ಬಂದ ಮೇಲೆ ಏನು ನಡೀತಾ ಇದೆ ಅನ್ನೋದೇ ತಾಯಿ ತಂದೆಗಳು ಬಹಳಷ್ಟು ಅರಿವಿಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲಪ್ಪ ಅಂತಂದ್ರೆ ಕೆಲವೊಂದು ಮಂದಿಗೆ ಬಡತನ ಇದ್ದಿರ್ತಾರೆ, ಕೆಲವೊಂದು ಮಂದಿಗೆ ಕೆಲಸದ ಒತ್ತಡದ ಇರ್ತದೆ. ಆ ಒಂದು ಸಂದರ್ಭದಾಗ ಏನ್ ಅನ್ಸಪ್ಪ ಅಂತಂದ್ರ ನಿಮ್ಮ ಕೆಲಸ ನೀವು ಒತ್ತಡದಾಗ ಇರ್ತೀರಿ, ಮಕ್ಕಳು ಸಣ್ಣ ಮಕ್ಕಳು ಇರ್ತಾವ, ಆಟ ಪಾಠದಾಗ ಮತ್ತು ನೋಡ್ತಕ್ಕಂಥ ಕಲಿತಿಕೆಲ್ಲದ ಅರ್ಧಾಗೆ ದಿನ ಹೋಗ್ಬಿಡ್ತಿರ್ತಾರ. ಮಕ್ಕಳು ಈಗ 1 to 5ನೇ ತರಗತಿ ಐತಿ ಈ ಶಾಲೆಯಲ್ಲಿ. ವೈಜ್ಞಾನಿಕವಾಗಿ ನೋಡಿದ 1 ರಿಂದ 14 ಶಾಲೆಗೆ 1 ರಿಂದ 14 ವರ್ಷದ ಮಕ್ಕಳು ಎಷ್ಟು ಬೌದ್ಧಿಕವಾಗಿ ಮತ್ತು ಸಾಮರ್ಥ್ಯಿಕವಾಗಿ ಎಷ್ಟು ಬೆಳಿತಾರ, ಎಷ್ಟು ಹುಷಾರಾಗಿದ್ದಿರ್ತಾರ, ಅವ್ರ ಜೀವನ ಪರ್ಯಂತ ಬೇರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಿರ್ತದ. ಪ್ರಥಮ ಹಂತದಲ್ಲಿ ಇರ್ತಕ್ಕಂಥದ್ದೇ ಈ ಕಿರಿಯ ಪ್ರಾಥಮಿಕ ಶಾಲೆ. ಈ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಸರಿಯಾಗಿ ನಾವು ಪಾಲನೆ ಪೋಷಣೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಎಷ್ಟೇ ಖರ್ಚು ಮಾಡಿದ್ರೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾರ್ಥಿಗಳಾಗಿ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಶಾಲೆಯ ವಾತಾವರಣ ತುಂಬಾ ಒಳ್ಳೆ ರೀತಿಯಿಂದ ಕೂಡಿರ್ತಕ್ಕಂಥದ್ದು, ಸ್ವಚ್ಛತೆ ಐತಿ, ಎಲ್ಲಾ ರೀತಿಯಿಂದ ಸ್ವಲ್ಪ ಬಹಳ ಸೌಲಭ್ಯ ಹೊಂದಿರ್ತಕ್ಕಂಥದ್ದು ಐತಿ. ಹೆಚ್ಚಿನ ಒಂದು ಕೋಣೆಗಳು ಹೊಂದಿರ್ತಕ್ಕಂಥದ್ದು. ಬೇರೆ ಶಾಲೆಗಳನ್ನ ನೋಡಿರ್ತಕ್ಕಂಥ 1 to 7 ಐತಿ, 1 to 8 ತನಕ ಶಾಲೆ ಐತಿ. 3 ಕೋಣೆ ಮತ್ತು 4 ಕೋಣೆನೇ ಐತಿ. 1 to 3ದಾಗ ಒಂದೇ ಕೋಣೆನ ಶಾಲೆ ಕಲಿಸ್ತಾರೆ, ಅದು ಪರವಾಗಿಲ್ಲ, ನಲಿ ಕಲಿತು ಹೋಗ್ತೀವಿ. 4, 5, 6ನೇ ಯಾವ ರೀತಿ ಕಲಿಸ್ತೀರಿ? 7ನೇದವ್ರಿಗೆ ಪಾಠ ಹೇಳಿದ್ರಿಂದ 5ನೇದವ್ರು ಸುಮ್ಮನೆ ಕೇಳಬೇಕು, 5ನೇದವ್ರು ಪಾಠ ಹೇಳಿದ್ರೆ 7ನೇದವ್ರಿಗೆ ಕೇಳಿದ್ರೆ ಅವ್ರು ಸುಮ್ಮನೆ ಕೇಳಬೇಕು. ಇಂಥ ಒಂದು ವ್ಯವಸ್ಥೆಯಲ್ಲಿ ಕೋಣೆಗಳು ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಒಂದು ಗ್ರಾಮದಲ್ಲಿ ಹೆಚ್ಚಿನ ಕೋಣೆಗಳ ವ್ಯವಸ್ಥೆ ಮಾಡಿದ್ದಾರೆ. ಆ ಕೋಣೆಗಳು ಎಲ್ಲ ಸುಂದರವಾಗಿದ್ದಾರೆ, ಎಲ್ಲ ನಲಿಕಲಿ ಮಕ್ಕಳಿಗೆ ಬರೀತಕ್ಕಂಥ ಓದಿರ್ತಕ್ಕಂಥ ಎಲ್ಲ ಪೇಂಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಪೇಂಟಿಂಗ್ ಯಾಕೆ ಇರ್ಬೇಕಪ್ಪ ಅಂದ್ರೆ ಈಗ ರಾಷ್ಟ್ರೀಯ ನಾಯಕರ ಹೆಸರು ಐತಿ, ಅದು ಬೇರೆ ಬೇರೆ ಅಕ್ಷರಗಳು ಎಲ್ಲ ಯಾಕೆ ಬರ್ತಿರ್ತಂದ್ರ ನಮ್ಮ ಮಕ್ಕಳು 50% ಆ ನೋಡು ಚಿತ್ರಗಳ ನೋಡೋದ್ರ ಮುಖಾಂತರ ಶಾಲೆ ಕಲ್ತಿರ್ಬೇಕು. ಅವ್ರು ನಾವು ಇವರು ಗಾಂಧೀಜಿನೇ ಇದ್ದಾರ, ಇವರು ಅಬ್ದುಲ್ ಕಲಾಂ ಇದ್ದಾರ, ಇವರು ಬಸವೇಶ್ವರ್ ಇದ್ದಾರ ಅಂತ ಹೇಳಿ ಕಲ್ಸೋದಕ್ಕಿಂತ ನೋಡೋದ್ರ ಮುಖಾಂತರ ಒಂದು 50% ಶಾಲೆ ಕಲ್ತಿರ್ಬೇಕು. ಪದಗಳ ಉಚ್ಚಾರಗಳನ್ನು ಬೋರ್ಡ್ ಮ್ಯಾಗ ಇದ್ದಿರ್ಕಂತ ನೋಡ್ತಾ 50% ಅವ್ರಿಗೆ ಅಲ್ಲೇ ಕಲ್ತಿರ್ತಾರೆ, ಶಾಲೆಗೆ ಈಜಿ ಆಗ್ಬಿಡ್ತದ. ಆಗೋಸ್ಕರ ಪೇಂಟಿಂಗ್ ವ್ಯವಸ್ಥೆ ಅನ್ನೋದು ಇದು ಸಮರ್ಪಕವಾಗಿ ಎಲ್ಲಾ ಸ್ಕೂಲ್ಗಳಾಗಿರ್ತಕ್ಕಂಥದ್ದು. ತಮ್ಮ ಶಾಲೆಯಲ್ಲಿ ಹೆಚ್ಚಿನ ಸುಂದರವಾಗಿ ಪೇಂಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆ ಪೇಂಟಿಂಗ್ ವ್ಯವಸ್ಥೆ ಮಾಡ್ತಕ್ಕಂಥ ಮಕ್ಕಳನ್ನ ವಿದ್ಯಾಭ್ಯಾಸದ ಬಗ್ಗೆ ನಾನು ಸ್ವಲ್ಪ ಅವ್ರಿಗೂ ಓದಿಸ್ತಕ್ಕಂಥದ್ದು, ಬರೀತಕ್ಕಂಥ ಬೇರೆ ಬೇರೆ ಎಲ್ಲ ಚಟುವಟಿಕೆ ಮಾಡಿ ನೋಡಿದ್ದೀವಿ. ಬಟ್ ಒಳ್ಳೆ ಸ್ಟೂಡೆಂಟ್ ಇದ್ದಾರ, ಒಳ್ಳೆ ಚಟುವಟಿಕೆಯನ್ನು ಕೊಟ್ಟಿದ್ದಾರ. ಬಹಳಷ್ಟು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಇದ್ದಾರ. ಯಾಕಂದ್ರೆ 2 ಮಗ್ಗಿ ಒಬ್ಬೊಬ್ಬರಿಗೆ 29 ತನಕ ಬರ್ತವೆ. ಇಲ್ಲಿ ನಾವು ಪ್ರೈವೇಟ್ ನಾಗ ನೋಡಿದ್ರೆ 9 ಮಗ್ಗಿನ ಚೆನ್ನಾಗಿ ಓದಂಗಿಲ್ಲ, 12ನೇ ಮಗ್ಗಿನ ಸರಿಯಾಗಿ ಓದಂಗಿಲ್ಲ. ಇಲ್ಲಿ ಬಟ್ 29 ತನಕ ಓದಿದ್ರೆ 30 ತನಕ ಬರ್ತದ. 3ನೇ ಕ್ಲಾಸ್ನಾಗ ಇದ್ದಾರ, ಅವರೇ ಹೇಳಿದ್ದಾರೆ, ಅವರಿಗೆ ಓದಿಸ್ಬಿಟ್ಟಿದ್ದೀನಿ. ಬಟ್ ಎಕ್ಸಲೆಂಟ್ ಆಗಿದ್ದಾರೆ, ಚೆನ್ನಾಗಿದ್ದಾರ. ಈ ಮಕ್ಕಳು ಇವತ್ತು ಯಾವ ರೀತಿಯಲ್ಲಿ ಇದ್ದಾರಪ್ಪ ಅಂತಂದ್ರೆ ಇದೇ ರೀತಿಯಲ್ಲಿ ಅವ್ರ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಬೇಕು. 12ನೇ ತರಗತಿವರೆಗೆ 12ನೇ ತರಗತಿ ಇದೇ ರೀತಿ ಮುಂದುವರಿತಂದ್ರೆ ಮುಂದೆ ಬರ್ತಕ್ಕಂಥ ಡಿಗ್ರಿ ಇರ್ತಾವ, ಅವ್ರು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಬಿಡ್ತಾರೆ. ನಾವು ತಾಯಿ ತಂದೆಗಳವ್ರು ಬೆನ್ ಹತ್ತದತ್ತಲ್ಲ, ನಾವು 12ನೇ ತರಗತಿವರೆಗೆ ನಾವು ತಾಯಿ ತಂದೆಗಳವರು ದಿನನಿತ್ಯ CC ಕ್ಯಾಮರಾ ಇದ್ದಂಗ ಅವ್ರು ಏನ್ ಮಾಡ್ತಿದ್ರು ನಿಗಾನೇ ಇರ್ಬೇಕು. ಮನೆಗೆ ಬಂದ ತಕ್ಷಣ ಅವ್ರು ಓದುತ್ತಾರಿಲ್ಲ, ಓದಕ್ ಬರ್ತದೆ ಇಲ್ಲ, ಮಗ್ಗಿ ಬರ್ತಾವಿಲ್ಲ, ABCD ಬರ್ತಾವಿಲ್ಲ, ಅಡಿ ಬರ್ತಾವಿಲ್ಲ, ಓದ್ಲಾಕ ಚೆನ್ನಾಗಿ ಬರ್ತದಿಲ್ಲ, ಮಾತನಾಡಕ್ ಸ್ವರಗಳು ಚೆನ್ನಾಗಿ ಬರ್ತಿಲ್ಲ. ಅದು ನಾವು ನಿಗಾ ಮಾಡ್ತಾ ಇರ್ಬೇಕು. ನಾವು ಅಡಿಗೆ ಮಾಡೋದ್ರ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ಆ ನಿಗಾ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಯಾವುದು ಮಕ್ಕಳು ಚೆನ್ನಾಗಿ ಬರ್ತದ ಪರವಾಗಿಲ್ಲ,
ಯಾವ್ದು ನನ್ನ ಮಗು ಚೆನ್ನಾಗಿ ಬರ್ಲಂತ ಗೊತ್ತಿರ್ತದ ಅವಾಗ ನಾವು ಬಂದು ಶಿಕ್ಷಕರು ಕೇಳಬೇಕು. ನಿಮಗೋಸ್ಕರನೇ SDMC 3 ತಿಂಗಳಿಗೆ ಮತ್ತು ತಿಂಗಳಿಗೆ ಒಂದ್ಸಲ ಪಾಲಕರ ಪೋಷಕರ ಸಭೆ ಮಾಡಿದ್ರೆ ಏನು ಅಭ್ಯಂತರ ಇಲ್ಲ. ಕನಿಷ್ಠ ಆದ್ರೂ 3 ತಿಂಗಳಿಗೊಂದು ಮಾಡ್ತಕ್ಕಂಥ ಉದ್ದೇಶ ಐತಿ. ಈ SDMC ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರ ನೀವು ಈ ಶಾಲೆಯಲ್ಲಿ ಇದ್ದಿರ್ತಕ್ಕಂಥ ನ್ಯೂನತೆಗಳೇನಿರ್ತೋ ಏನಾದ್ರೂ ಸರಿಪಡಿಸಕ್ಕೆ ಇದ್ದಿರ್ತಕ್ಕಂಥ ವ್ಯವಸ್ಥೆ ಇತ್ತು. ಆ ಸರಿಪಡಿಸಕ್ಕೆ ನೀವು ಅದಕ್ಕೆಲ್ಲರೂ ಮೆಚ್ಚುಗೆ ಪಡ್ತಕ್ಕಂಥದ್ದು ವ್ಯಕ್ತಪಡಿಸ್ಕೊಂತ ಸಭೆಯಲ್ಲಿ ಆ ಸಭೆಯಲ್ಲಿ ಏನೇನು ಸಮಸ್ಯೆಗಳು ಬಂದಿರ್ತೀವಿ ಶಾಲೆಯಲ್ಲಿ ಎಲ್ಲ ಸರಿಪಡಿಸಿ ಮುಂದಿನ ದಿನದಿಂದ ಮಕ್ಕಳಿಗೆ ಬಲವರ್ತನೆ ಮಾಡೋಕ್ಕೆ ಚೈತನ್ಯಯುತವಾಗಿರ್ತಕ್ಕಂಥ ಮಕ್ಕಳನ್ನ ನಾವು ಈ ಶಾಲೆಯಲ್ಲೇ ಮಾಡಬೇಕು. ನಾವು ಓಲೆ ಬಿಡ ತಂದೆ ಬಿಟ್ಟು ಮಕ್ಕಳು ಸುಮ್ಕೆ ಪಾಸ್ ಆಗ್ಬಿಡ್ತಾರ. ಇನ್ನೊಂದು ತಾಯಿ ತಂದೆದವರು ನೆನಪಿನಲ್ಲಿ ಇಟ್ಟಬೇಕು. ಈ ವರ್ಷ 10ನೇ ತರಗತಿ 3 ಸಲ ಎಕ್ಸಾಮ್ ಇಟ್ಟಿದ್ದಾರೆ. 3 ಸಲ ಎಕ್ಸಾಮ್ ಇಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಪಾಸ್ ಆಗೇ ಬಿಡ್ತಾರ. ನಾವು ಮನೆಯಿಂದ ಹಾಗೆ ತಳ್ಳಾಕ್ ಬಿಡ್ತು, ಸರ್ಕಾರ 10ನೇ ತರಗತಿ ತಳ್ಳಾಕ್ ಬಿಡ್ತು. ಆ ಮುಂದೆ 12ನೇ ತಳ್ಳಾಕ್ ಬಿಡ್ತು, ಮುಂದೆ ಆಯ್ತದು ರಿಟರ್ನ್ ಊರಿಗೆ ಬಂದು ಬಿಡ್ತು. ಯಾಕಂದ್ರೆ ನಾವು ಬೆಲೆಕ್ಕ ದೈಹಿಕವಾಗಿನೂ ಸಾಮರ್ಥ್ಯ ಇಲ್ಲ. ದೈಹಿಕವಾಗಿ ಸಾಮರ್ಥ್ಯ ಅಂದ್ರೆ ಬೌದ್ಧಿಕವಾಗಿ ಸಾಮರ್ಥ್ಯ ಇಲ್ಲ ಅಂದ್ರೆ ಏನು ಸಾಧಿಸಕ್ ಸಾಧ್ಯತೆ ಇಲ್ಲ. ಈ ಜಗತ್ತಿನಾಗ ಏನಾದ್ರೂ ಸಾಧಿಸಬೇಕನ್ನೋದು ಛಲ ಇದ್ದಿರ್ತಂದ್ರೆ ವಿದ್ಯೆನೇ ಪ್ರಾಮುಖ್ಯವಾಗಿರ್ತಕ್ಕಂಥ ವಿದ್ಯೆ ಇದ್ದಾಗ ಮಾತ್ರ ಎಲ್ಲ ರೀತಿಯಿಂದ ನಾವು ಸಾಧಿಸಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪಾಲಕ ಪೋಷಕರ ಬಗ್ಗೆ ನೀವು ವಿನಂತಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಗುವಿನ ಬಗ್ಗೆ ಚೆನ್ನಾಗಿ ಗಮನ ಇಡ್ರಿ. ಓದಕತ್ತನೆಲ್ಲ ಬರಿತಾ ಇದ್ದನಲ್ಲ ವಿದ್ಯಾಭ್ಯಾಸದ ಮೇಲೆ ಅವ್ರಿಗೆ ಆಸಕ್ತಿ ಅದನ್ನೆಲ್ಲ ಯಾವ ವಿಷಯದ ಬಗ್ಗೆ ಆಸಕ್ತಿ ಇಲ್ಲ ಅದ್ರ ಬಗ್ಗೆ ಗಮನ ಕೊಡಬೇಕು. ಅದಕ್ಕೆ ತಿಳುವಳಿಕೆ ಮಾಡಬೇಕು, ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈ ಜಗತ್ತಿನಲ್ಲಿ ಯಾವುದೇ ವಿದ್ಯೆ ಇರ್ಲಕ್ಕ ಯಾವುದು ಹಾರ್ಡಲ್ಲ, ಎಲ್ಲ ಸರಳೀಕರಣ ಇದ್ದಿರ್ತಕ್ಕಂಥದ್ದು. ಆ ಸರಳೀಕರಣ ಆಗತಕ್ಕಂಥದ್ದು ಎಂದ ನಾವು ಅವ್ರಿಗೆ ಸರಳ ಮಾಡಿ ತೋರಿಸ್ಕೊಂಡು ಮಾತ್ರ ನಾವು ಮುಂದೆ ವಿದ್ಯಾಭ್ಯಾಸದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ತಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ರೀತಿಯಿಂದ ಶಾಲೆಯ ವಾತಾವರಣ ಇದೆ. ಆ ವಾತಾವರಣ ಜೊತೆಗೆ ಬಿಸಿ ಊಟ ಅಡಿಗೆ ಮಾಡ್ತಕ್ಕಂಥ ಅವ್ರನ್ನ ಚೆನ್ನಾಗಿದ್ದಾರೆ, ಚೆನ್ನಾಗಿ ಅಡಿಗೆ ಮಾಡ್ತಕ್ಕಂಥ ಯಾವುದೇ ರೀತಿಯ ನ್ಯೂನ್ಯತೆ ಕಂಡು ಬಂದಿಲ್ಲ. ಯಾಕಂದ್ರೆ ಬೇರೆ ಬೇರೆ ಶಾಲೆಗೆ ಹೋದಾಗ ಹಾಲುಗಳು ಚೆನ್ನಾಗಿ ಕುದಿಸಂಗಿಲ್ಲ. ಯಾಕೆ ಪೌಡ್ರ್ ಹಾಲು ಇರ್ತದೆ, ಎಷ್ಟು ಚೆನ್ನಾಗಿ ಕುದೀತದ ಮಾತ್ರ ಮಕ್ಕಳು ಕುಡಿಯಕ್ಕೆ ಸಾಧ್ಯ ಇರ್ತದೆ. ಸಣ್ಣ ಮಕ್ಕಳು ಸೈಂಟಿಫಿಕ್ ಇದ್ದಾಗ ನಾವು ವಾಸನ ಸ್ವಲ್ಪ ಬರ್ತಂದ್ರೆ ಕುಡಿಯಂಗಿಲ್ಲ. ಒಂದ್ಸಲ ಅಂದ್ರೆ ಇನ್ನೊಂದ್ಸಲ ಸೇವಲಿಕ್ಕೆ ಸಾಧ್ಯನೇ ಇಲ್ಲ. ಟೇಸ್ಟ್ ಇದ್ದಾಗ ಅಂತ ಕುಡಿಲಕ್ಕೆ ಸಾಧ್ಯ ಇರ್ತದೆ. ಅದಕ್ಕೆ ನಾವು ಬೇರೆ ಬೇರೆ ನೋಡಿದಾಗ ಹೆಚ್ಚಾಗಿ ಕುದಿಸಂಗಿಲ್ಲ. ಯಾಕಂದ್ರೆ ಗ್ಯಾಸ್ ಖಾಲಿ ಆಗಿಬಿಡ್ತದೆ, ಆಮೇಲೆ ತರವರಿ ಆಗುತ್ತೆ, ಒಂದು ಅವ್ರಿಗೂ ಕಳವಳಿ ಇರ್ತದೆ. ಈಗೋಸ್ಕರ ಏನ್ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಸ್ಕೂಲ್ ಇದ್ದಿರ್ತಾರೆ. ತಮ್ಮ ಸ್ಕೂಲ್ನಲ್ಲಿ ಚೆನ್ನಾಗಿ ಹಾಲನ್ನು ಕಾಸಿದ್ದಾರೆ. ಬಟ್ ಅದ್ರ ಜೊತೆಗೆ ಸರ್ಕಾರ ರಾಗಿ ಮಾಟ ಕೊಟ್ಟಿದ್ದಾರೆ ವಾರದಾಗ ಒಂದು 3 ದಿವಸ. ಇಷ್ಟೊಂದೆಲ್ಲ ಸರ್ಕಾರ ಯಾಕೆ ಕೊಡಕತ್ತಂಬರು ದೈಹಿಕವಾಗಿ ನಮ್ಮ ಮಕ್ಕಳು ಪೌಷ್ಟಿಕಾಂಶದಿಂದ ಯಾವುದೇ ಕೊರತೆ ಆಗಬಾರ್ದು. ಮುಂದಿನ ದಿನವಾಗಿ ಅವ್ರು ದೈಹಿಕವಾಗಿದ್ದರೆ ಮಾತ್ರ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಚೆನ್ನಾಗಿ ಸಾಧ್ಯ ಆಗ್ತದೆ. ಅದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ತಿಳಿಸಿ ಹೇಳ್ತಕ್ಕಂಥದ್ದು ಇಷ್ಟೇ. ತಾವೆಲ್ಲ ಪಾಲಕರಾಗಿರ್ತಕ್ಕಂಥ ಹೆಚ್ಚಿನ ಮಕ್ಕಳ ಮೇಲೆ ಗಮನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಸರ್ಕಾರದಾಗ ಸಾಕಷ್ಟು ಫೆಸಿಲಿಟಿ ಕೊಡಕತ್ತ. ಪ್ರತಿಯೊಂದೆಲ್ಲ ಮಗುವಿಗೆ ಏನ್ ಬೇಕಾದ ಬೂಟ್ ಕೊಡ್ತಕ್ಕಂಥದ್ದು, ಬಟ್ಟೆ ಕೊಡ್ತಕ್ಕಂಥ, ನೋಟ್ ಬುಕ್ ಕೊಡ್ತೀವಿ, ಎಲ್ಲ ಕೊಡ್ತಕ್ಕಂಥ. ಆ ಎಲ್ಲ ಫೆಸಿಲಿಟಿ ಕೊಡ್ತಕ್ಕಂಥ ನೀವು ಮಕ್ಕಳು ತಿಳಿಸ್ಬೇಕು. ಇದು ಯಾವುದೂ ಫ್ರೀ ಇಲ್ಲ. ನಾವು ತಾಯಿ ತಂದೆ ಆಗಿರ್ತಕ್ಕಂಥ ಸರ್ಕಾರ ನಾವು ಬೇರೆ ಬೇರೆ ಅಂಗಡಿಯಲ್ಲಿ ಟ್ಯಾಕ್ಸ್ ಕಟ್ತಕ್ಕಂಥೀವಿ. ಕೇಂದ್ರ ಸರ್ಕಾರ ತೆರಿಗೆ, ರಾಜ್ಯ ಸರ್ಕಾರ ತೆರಿಗೆ ಕಟ್ತೀವಿ. ಆ ತೆರಿಗೆ ಮುಖಾಂತರ ಸರ್ಕಾರ ಕೊಡ್ತಾ ಸರ್ಕಾರದಿಂದ ನಮಗೆ ಬಜೆಟ್ ಮಾಡಿದ್ರೆ ಮಾಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಏನದ ಅದ್ರ ಫೆಸಿಲಿಟಿ ಬರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಮಕ್ಕಳಿಗೆ ನಾವು ಮನಗಣನೆ ಮಾಡಿದ್ವಿ ಅಂದ್ರೆ ಅವಾಗ ನಾವು ಮಕ್ಕಳು ಬದಲಾವಣೆ ಆಗ್ತದೆ. ಇದು ಯಾವುದೇ ರೀತಿಯಿಂದ ಫ್ರೀಯಾಗಿ ಬರಂಗಿಲ್ಲ. ಅದಕ್ಕೋಸ್ಕರ ನಮಗೆಲ್ಲ ಫೆಸಿಲಿಟಿ ಬರ್ತಕ್ಕಂಥದ್ದು. ಅದಕ್ಕೆ ತಾಯಿ ತಂದೆ ತಿಳಿಸಿ ಹೇಳಿದ್ರೆ ಮಾತ್ರ ಮಕ್ಕಳು ಬದಲಾವಣೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಈ ಶಾಲೆಯ ವಾತಾವರಣದಲ್ಲಿ ಶಿಕ್ಷಕರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಂತ ತಮ್ಮ ಅಭಿಪ್ರಾಯ ಐತೆ. ಬಟ್ ಮಕ್ಕಳ ಸಂಖ್ಯೆಗೆ ತಕ್ಕಂತೆ ಒಂದು 3-4 ಇದ್ದಿದ್ದಾರೆ. ಅವರು ಒಂದು 3 ಮಂದಿ, ಒಂದು ಇತ್ತೀಚೆಗೆ 4 ಮಂದಿ ಇದ್ದಿದ್ದಾರೆ. ಅದು ಇನ್ನೂ ಹೆಚ್ಚಿನ ಒಂದು ದಿನಗಳಲ್ಲಿ ಪೋಸ್ಟ್ ಅನ್ನು ಕ್ರಿಯೇಟ್ ಆದ್ರು ತುಂಬಿಕೊಂಡ್ಮೇಲೆ ಅದು ಹೆಚ್ಚಿಗೆ ಹಾಕ್ತಕ್ಕಂಥ ವ್ಯವಸ್ಥೆ ನಡೀತದೆ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ಚರ್ಚೆಯ ಜೊತೆಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ 2,000 ಶಾಲೆಗಳು, 2,500 ಶಾಲೆಗಳು ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಿರ್ತಕ್ಕಂಥವು. ಇನ್ನೊಂದು 3-4 ವರ್ಷದಲ್ಲಿ ಆ ಶಾಲೆಗಳನ್ನು ಮುಗಿಸ್ತಕ್ಕಂಥ ವ್ಯವಸ್ಥೆ ಅದ. ಅದಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡೆದಾಗ ಮಾತ್ರ, ಮೇಲ್ ದರ್ಜೆಗೆ ಬಂದಾಗ ಮಾತ್ರ ಅವು ಹೆಚ್ಚಿನ ಒಂದು ಶಾಲೆಗಳಾದವು. ಅವಾಗ ನಮ್ಮ ಪೋಸ್ಟ್ಗಳು ಕ್ರಿಯೇಟ್ ಆದವು. ನಮ್ಮ ಮಕ್ಕಳು ಕಲ್ಪಿಸಿದ ಮುಂದೆ ನಾವು ಬೇರೆ ಬೇರೆ ಹುದ್ದೆಗಳಲ್ಲಿ ಬರ್ಲಿಕ್ಕೆ ಸಾಧ್ಯ ಇರ್ತವೆ. ಅದರ ಜೊತೆಗೆ ಈ ಸರ್ಕಾರಿ ವಾತಾವರಣ, ಶಾಲೆಯ ವಾತಾವರಣದಲ್ಲಿ ಇದ್ದಿರ್ತಕ್ಕಂಥದ್ದು ಶಿಕ್ಷಕರ ಪಾತ್ರ, ಮುಖ್ಯ ಶಿಕ್ಷಕರ ಪಾತ್ರ ಬಹಳ ಐತೆ. ಇದೇ ಸ್ಥಳೀಯವಾಗಿದ್ದಿರ್ತಕ್ಕಂಥವ್ರು ಎಲ್ಲ ಮಕ್ಕಳು ನನ್ನ ತರನೇ ನೋಡ್ಕೊತಾರೆ. ಅದ್ರಾಗ ನಮ್ಮ ಹೆಣ್ಣು ಕೊಡ್ತಾರೆ, ಅವ್ರನ್ನೂ ಹೊಸು ನನ್ನ ಮಕ್ಕಳ ತರನೇ ನೋಡ್ಕೊತಾರೆ. ಈ ಬದಲಾವಣೆಗೆ ಇದ್ದಿರ್ತಕ್ಕಂಥ ಮೇನ್ ಮುಖ್ಯ ಕಾರಣ ಒಂದೇದೈತಿ. ಅದಕ್ಕೆ ಅವ್ರು ಸಪೋರ್ಟಿಂಗ್ ಆಗಿರ್ತಕ್ಕಂಥವ್ರು ಅಡಿಗೆ ಸಹಾಯಕರು ಮತ್ತು ಶಿಕ್ಷಕರು ಅವ್ರನ್ನೂ ಸಪೋರ್ಟಿಂಗ್ ಆಗಿದ್ದಾರೆ.
ಅದಕ್ಕೆ ಪಾಲಕರು ತಾವುಗಳು ಈ ಶಾಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅದ್ರ ಜೊತೆಗೆ ನಾವು ಶಾಲೆಗೆ ಬೇಕಾಗಿರ್ತಂತೆ ಕೆಲವೊಂದು ಅಡೆತಡೆಗಳನ್ನ ಹೇಳ್ತೀವಿ. ಆ ಮಕ್ಕಳು ಹೇಳಿದ್ರೆ ಬ್ರಾಂಚಿನ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಬಟ್ ಸರ್ ಒಂದು ಸಣ್ಣ ಸಲಹೆ ನೀಡಿದ್ರಪ್ಪ, ಯಾರು ದಾನಿಗಳು ಕೊಡೋರು ಇದ್ರಂದ್ರೆ ಸರಿ ಹೋಗುತ್ತದೆ. ಯಾಕಂದ್ರೆ ಹೆಚ್ಚಿನ ಒಂದು ಬ್ರಾಂಚಸ್ ಅದು ಬೇಕಂದ್ರೆ KKRDBಗೆ ಬೇರೆ ಇಲಾಖೆಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಕಡಿಮೆ ವೆಚ್ಚ ಆಗ್ತದೆ. ಈ ಒಂದು ಸಂದರ್ಭಕ್ಕೆ ಅದಕ್ಕೇನೋ ಲೇಟ್ ಆಗ್ಬೋದು. ಅದಕ್ಕೆ ಬೇರೆ ಬೇರೆ ವೇಗಳಿಂದ ನಮ್ಮ ಶಾಲೆಗೆ ಇಲ್ಲಿ ಕಲ್ತು ಹೋಗಿರ್ತಕ್ಕಂಥ ಮಕ್ಕಳು ಇರ್ತಾರೆ, ಬೇರೆ ಬೇರೆ ಆಫೀಸರ್ಸ್ ಆಗಿರ್ತಾರೆ, ಇನ್ನೊಂದು ಆಗಿರ್ತಾರೆ. ಅವ್ರ ಹೆಚ್ಚಿನ ಒಂದು ಅವ್ರ ಇಂಟ್ರೆಸ್ಟ್ ಇರ್ತದೆ. ನನ್ನ ಗ್ರಾಮಕ್ಕೆ ಏನಾದರೂ ದೇಣಿಗೆ ಕೊಡಬೇಕು, ನನ್ನ ಶಾಲೆಗೆ ಏನಾದರೂ ದೇಣಿಗೆ ಕೊಡಬೇಕು, ನನ್ನ ಮಕ್ಕಳಿಗೆ ಏನಾದರೂ ಪ್ರೋತ್ಸಾಹ ಮಾಡ್ಬೇಕಂತ ಒಳ್ಳೆ ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅಂಥವ್ರು ಯಾರಾದರೂ ಏನಾದರೂ ಕೊಡೋದು ದಾನಿಗಳಿದ್ರು ಇರ್ಲಿ ಪರವಾಗಿಲ್ಲ, ಅವರು ದಾನಿಗಳ ಮುಖಾಂತರ ಸ್ವೀಕರಿಸೋದ್ರ ಮುಖಾಂತರ ನಮ್ಮ ಗ್ರಾಮದ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡೋಣ. ಅದರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶಾಲೆ ಕಲಿತಾ ಇದ್ದೀವಿ. ಬಟ್ ನಾವು ಬಾಹ್ಯವಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅನ್ಯ ಚಟುವಟಿಕೆ ತೊಡ್ತಾ ಇದ್ದೀರಾ. ಇದೇ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಬೇರೆ ಅನ್ಯ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಎಲ್ಲ ಕ್ರಿಯೇಟಿವ್ ಮಾಡೋದು, ಇದೇ ಶಾಲೆಯಲ್ಲಿ ಕಲಿತಿರೋ ಇದೇ ಶಾಲೆ ಹಾಳು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ನೋಡಿರ್ತಕ್ಕಂಥವ್ರು. ಯಾಕೆ ಇವೆಲ್ಲ ಆಗ್ತಾವಂತಂದ್ರೆ ಕಲಿಕೆಯಲ್ಲಿ ಮಕ್ಕಳ ಜನಸಂಖ್ಯೆ ಹೆಚ್ಚಾಗುತ್ತಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಪೋಸ್ಟಿಂಗ್ ಕಡಿಮೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸ ಮಾಡಕ್ಕೆ ಸ್ಥಳಾವಕಾಶ ಇಲ್ಲದಿರ್ತಕ್ಕಂಥಗೋಸ್ಕರ ಈ ಒಂದು ಉತ್ತೇಜನ ಆಗ್ತಕ್ಕಂಥವ್ರು. ಅದಕ್ಕೆ ನಾವು ಮುಂದಿನ ಒಂದಿನ ನಮ್ಮ ಮಕ್ಕಳು ಚೆನ್ನಾಗಿ ಒಳ್ಳೆ ರೀತಿ ಕಲಿಸ್ತಕ್ಕಂಥ ವ್ಯವಸ್ಥೆ ಮಾಡೋಣ. ಅದಕ್ಕೆ ಪಾಲಕರಾಗಿರ್ತಕ್ಕಂಥ ತಾವೆಲ್ಲರೂ ಮಕ್ಕಳ ಮೇಲೆ ಒಂದು ನಿಗಾ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸಿ ತಮಗೆಲ್ಲರಿಗೂ ಧನ್ಯವಾದಗಳು. ಮಾರ್ಗದರ್ಶನ ನೀಡಿದಂಥ ನಮ್ಮ ಧನ್ಯ ಸರ್ವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗಾಗಲೇ ಸಮಯ ಆಗ್ಯದ, ಎಲ್ಲರೂ ಗೇಟಿನ ಕಡೆ ನೋಡೋದಿದ್ದೀರಿ, ಇರಲಿ ಪರವಾಗಿಲ್ಲ. ಈಗ ಕಾರ್ಯಕ್ರಮ ಮೊಟಕುಗೊಳಿಸ್ತದ, ಯಾರ್ದೇನೋ ಅನಿಸಿಕೆ ಇಲ್ಲ, ಮಾತಾಡ್ತೀರ ಏನಿಲ್ಲ. ಕಾರ್ಯಕ್ರಮ ಇಲ್ಲಿಗೆ ಮೊಟಕುಗೊಳಿಸ್ತದ. ಅದಕ್ಕೆ ವಂದನಾರ್ಪಣೆ ಯಾವ ರೀತಿ ಅಂದ್ರೆ ರಾಷ್ಟ್ರಗೀತೆ ಅಂದ್ರೆ ವಂದನಾರ್ಪಣೆ ಆಗ್ತದ. ಎಲ್ಲರೂ ಎದ್ದು ನಿಂದಿರಬೇಕು. ಸ್ಟ್ಯಾಂಡ್ ಅಪ್.